ಬೆಳಗಾವಿ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಸಾಮೂಹಿಕ ಅತ್ಯಾಚಾರ ಕೇಸ್. ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ. ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್, ಇಬ್ಬರು ಅರೆಸ್ಟ್. ಬೆಳಗಾವಿ ಜಿಲ್ಲೆ ಹಾರೂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಹಾರೂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ 17 ವರ್ಷದ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್. ಅಭಿಷೇಕ್ ಬೆವಣೂರ್, ಆದಿಲ್ ಶಾ ಜಮಾದಾರ್ ಎಂಬ ಇಬ್ಬರು ಆರೋಪಿಗಳ ಬಂಧನ. ಇನ್ಸ್ಟಾಗ್ರಾಂನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಅಭಿಷೇಕ್ ಬಳಿಕ ಅಥಣಿ ತಾಲೂಕಿನ ಕೊಕಟ್ನೂರ್ ಜಾತ್ರೆಗೆ ಆಗಮಿಸಿದ್ದಾಗ ಭೇಟಿಯಾಗಿ ಪರಿಚಯವಾಗಿದ್ದರಂತೆ. ಜನವರಿ 3ರಂದು ಯುವತಿ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ್ ಬೆವಣೂರ್ ಸೌದತ್ತಿಯ ರೇಣುಕಾದೇವಿಗೆ ಹೋಗಿ ಬರೋಣ ಎಂದಿದ್ದ ಅಭಿಷೇಕ್ ತನ್ನ ಸ್ನೇಹಿತೆ ಜೊತೆ ತೆರಳಿದ್ದ ಯುವತಿ. ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ, ಕೌತುಕ್, ಬಾನು ಬಡಿಗೆ ಕರೆದುಕೊಂಡು ಬಂದಿದ್ದ. ಎರ್ಟಿಗಾ ಕಾರಿನಲ್ಲಿ ಇಬ್ಬರು ಅಪ್ರಾಪ್ತೆಯರನ್ನು ಕರೆದೊಯ್ದಿದ್ದ ಮೂವರು ಆರೋಪಿಗಳು ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರಿಂದ ಅತ್ಯಾಚಾರ. ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರಿನಲ್ಲೇ ಚಾಲಕ ಕೌತುಕ್ನಿಂದ ಅತ್ಯಾಚಾರ, ಗ್ಯಾಂಗ್ ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ದುರುಳರು. ವಿಡಿಯೋ ಇಟ್ಟುಕೊಂಡು ಮತ್ತೆ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಕೀಚಕರು. ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರದಿದ್ದರೆ ವಿಡಿಯೋ ವೈರಲ್ ಮಾಡುವ ಬ್ಲ್ಯಾಕ್ ಮೇಲ್. ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡದಾಗಿಯೂ ಬೆದರಿಕೆ. ನವೆಂಬರ್ 13ರಂದು ಹಾರೂಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿ ಬಾಲಕಿ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲು. ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಹಾರೂಗೇರಿ ಪೊಲೀಸರು. ಮೊನ್ನೆ 13ನೇ ತಾರೀಕು ನೊಂದ ಅಪ್ರಾಪ್ತ ಬಾಲಕಿಯೊಬ್ಬಳು ನಮ್ಮ ಪೊಲೀಸ್ ಠಾಣೆಗೆ, ಹಾರೂಗೇರಿ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸೌದತ್ತಿಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಹೇಳಿ ಪುಸಲಾಯಿಸಿ ಬಂದು ನೊಂದ ಬಾಲಕಿ ಮತ್ತು ಅವಳ ಮತ್ತೊಬ್ಬ ನೊಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಹಾರೂಗೇರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ, ಆ ಕಾರಲ್ಲಿ 3 ಜನ ಇದ್ದರು. ಡ್ರೈವರು ಮತ್ತು ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತು ಇನ್ನೊಬ್ಬನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು, ಇವರು 3 ಜನ ಆರೋಪಿತರು ಈ ಇಬ್ಬರು ಅಪ್ರಾಪ್ತ ನೊಂದ ಬಾಲಕಿಯರನ್ನ ತಮ್ಮ ಎರ್ಟಿಗಾ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರೂಗೇರಿ ಹತ್ರ, ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಆ ಸಂದರ್ಭದಲ್ಲಿ ದಿನಾಂಕ 3/1/2025 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂಥ ನೊಂದ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡ್ಡಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ರೇಪ್ ಮಾಡ್ತಾನೆ, ಅಭಿಷೇಕ್ ಮಾಡ್ತಾನೆ. ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾನು ಬಡಿಗೇರ್ ಅನ್ನೋಂಥವನು ರೇಪ್ ಮಾಡ್ತಾನೆ. ಮತ್ತೊಬ್ಳು ನೊಂದ ಬಾಲಕಿ ಏನಿರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅನ್ನೋಂಥವನು ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನೋಂಥದ್ದು ನಮಗೆ ಬಂದಿರತಕ್ಕಂಥ ಕಂಪ್ಲೇಂಟು. ಈ ವಿಚಾರವನ್ನು ಆ ಹುಡುಗಿ ಯೂಶಲ್ ತುಂಬ ನೊಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ. ತದನಂತರ ಮನೆಯಲ್ಲಿ ಈ ವಿಚಾರವನ್ನು ತಿಳಿಸ್ತಾಳೆ.
ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರು ಸೋದರ ಸಂಬಂಧಿನ ಜೊತೆ ಬಂದ್ಬಿಟ್ಟು ಮೊನ್ನೆ 13ನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ. ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ 24 ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲೇ ಸಿಗ್ಬೋದು. ಬಿಕಾಸ್ ನಮಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾಯಿದ್ರು. ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು, ಬಂದಿಲ್ಲ ಅಂತಂದರೆ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ, ಮತ್ತು ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನು ಹಾಕ್ತಾಯಿದ್ರು. ಹಾಗಾಗಿ ಈ ನೊಂದ ಬಾಲಕಿ ಭಾಳ ತೊಂದರೆಗೆ ಒಳಗಾಗಿ ತುಂಬ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ತಡವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾರುಗೆರೆ ಪೊಲೀಸರು ಮತ್ತು ರಾಯಬಾಗ್ ಇನ್ಸ್ಪೆಕ್ಟ್ರು, DSP ಅಥಣಿಯವರು ಈ ಒಂದು ಸೂಕ್ಷ್ಮವಾದ ಕೇಸನ್ನು ತುಂಬ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಘಟನೆ ನಡೆದಿದ್ದು 3ನೇ ತಾರೀಕು. ಈಗ ನಾವೇನು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದೀವಿ, ಅವ್ರದ್ದು ಆರೋಪಿಗಳ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದರಲ್ಲಿ 2ನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನಂಥದ್ದು ಈಗ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ, ಇನ್ನೂ ಕನ್ಫರ್ಮೇಷನ್ ಇಲ್ಲ. ಆದರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ. ಆದರೆ ನಾವು ಉಳಿದ ಸಂದರ್ಭದಲ್ಲಿ ಇವ್ರೇನಾದರೂ ಪಾಲ್ಗೊಂಡಿದ್ರು ಅನ್ನೋದು ನಾವು ಇನ್ನೂ ಪರಿಶೀಲನೆ ಇಲ್ಲ. ಇವರೆಲ್ಲರೂ ಖಾಲಿ ಉಡಾಫೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಓಡಾಡ್ತಕ್ಕಂಥವ್ರು. 3ನೇವನು ಮಾತ್ರ ಡ್ರೈವರು, ಅವನು ಬಾಡಿಗೆ ವೆಹಿಕಲ್ನ 17 ವರ್ಷ. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದಾಗೆ ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾಳೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ. ಕಮೆಂಟ್ ಮಾಡಿ ಈ ಹುಡುಗಿ ಕೊಕಟ್ನೂರು ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಮಾಡ್ಕೊಂಡ್ಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನಿನಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೋತಾನೆ. ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು. ಅದೇ ಹೇಳ್ತಾನೆ. ಈಗಾಗಲೇ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ನೀನು ನೆಕ್ಸ್ಟ್ ವೀಕ್ ನಮ್ಮ ಜೊತೆ ಗೋವಾಗೆ ಬರಬೇಕು, ಬರಲಿಲ್ಲ ಅಂದರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾವು ಅವ್ರ ಫೋನನ್ನು ಸೀಸ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ಬರು ಆರೋಪಿಗಳದ್ದು ಫೋನನ್ನು, ಅದರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದ್ದಾವೆ. ಇದ್ರ ಜೊತೆಗೆ ಇನ್ನಷ್ಟು ಇದ್ದಾವೆ ಅಂತ ಹೇಳಿ ನೊಂದ ಬಾಲಕಿ ಹೇಳಿದ್ದಾಳೆ. ಅವರು ಅದನ್ನು ಡಿಲೀಟ್ ಮಾಡಿರೋ ಸಾಧ್ಯತೆಗಳಿರೋದ್ರಿಂದ ಅದನ್ನು ನಮ್ಮ ಸೈಬರ್ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಗ್ಯಾಂಗ್ ರೇಪೇ, ಯಾಕಂದರೆ ಒಬ್ಬಳೇ ನೊಂದ ಬಾಲಕಿಗೆ ಇಬ್ಬರು ರೇಪ್ ಮಾಡೋದ್ರಿಂದ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ಅಭಿಷೇಕ್ ಎಲ್ಪಾರಟ್ಟಿ ಅವನು, ಎಲ್ಪಾರಟ್ಟಿ, ಆದಿಲ್ ಶಾ ಹಾರೋಗೆರೆ ಅವನು, ಹಾರೋಗೆರೆ ಜಮಾದಾರ್, ಅವ್ರ ಹೆಸರು ಹೇಳಕ್ ಬರಂಗಿಲ್ಲ, ಊರು ಹೇಳಂಗಿಲ್ಲ. ಇನ್ನೊಬ್ಬ ಆರೋಪಿ ಕೌತುಕ್ ಬಾಬುಸಾ ಅಡಿಗೇರ್,
ಪರಿಚಯ ಮಾಡ್ಕೊಳ್ಳೋ ಅಭಿಷೇಕ್ ಇಲ್ಲ, ಅವ್ನು ಬಡಿಗೇರ್ ಕೆಲಸ, ಆದ್ರೆ ಅವನು ಆಕ್ಚುಲಿ SC